ದೇವಿ ಕೃಪಾ ಚಾನಲ್ಗೆ ನಿಮಗೆಲ್ಲ ಸುಸ್ವಾಗತ. ನಾಳೆ ಫೆಬ್ರವರಿ 27ನೇ ತಾರೀಕು ಶುಕ್ರವಾರ. ನಾಳೆಯಿಂದ 7 ರಾಶಿಯವರಿಗೆ ಸಂಪತ್ತಿನ ಮಹಾಮಳೆಯೇ ಬಂಗಾರ ದಿನಗಳು ಆರಂಭವಾಗ್ತಾ ಇದೆ. ಅದು ಯಾವ ರಾಶಿಗೆ ಅಂತ ನೋಡೋಣ ಬನ್ನಿ. ಅದಕ್ಕೆ ಮುಂಚೆ ದಯವಿಟ್ಟು ನನ್ನ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಯೂಟ್ಯೂಬಲ್ಲಿ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫೇಸ್ಬುಕ್ನಲ್ಲಿ ನೋಡ್ತಿರೋರು ಫಾಲೋ ಮಾಡ್ಕೊಳ್ಳಿ ಫ್ರೆಂಡ್ಸ್. ಬನ್ನಿ ನೋಡುವ. ಮೊದಲನೇದಾಗಿ ನಾಳೆ ಫೆಬ್ರವರಿ 27ನೇ ತಾರೀಕು ಶುಕ್ರವಾರ. ನಾಳೆಯಿಂದ ಈ 7 ರಾಶಿಯವರಿಗೆ ಸಂಪತ್ತಿನ ಮಹಾಮಳೆಯೇ ಸುರಿಯಲಿದೆ. ಆ ಲಕ್ಷ್ಮೀದೇವಿ ಕೃಪಾ ಆಶೀರ್ವಾದದಿಂದ ಅವರ ಬಾಳು ಬಂಗಾರ ದಿನಗಳು ಶುರುವಾಗಲಿದೆ. ಹೌದು, ಈ ರಾಶಿಯವರಿಗೆ ಇನ್ಮುಂದೆ ಸುವರ್ಣ ಕಾಲ ಶುರುವಾಗ್ತಿದ್ದು ಉದ್ಯೋಗದ ಸ್ಥಾನಗಳಲ್ಲಿ ಕೀರ್ತಿ ಸಿಗ್ತಾ ಹೋಗುತ್ತೆ. ಇವರು ಅಂದುಕೊಂಡಿದ್ದೆಲ್ಲ ಲಕ್ಷ್ಮೀದೇವಿ ಕೃಪಾಯಿಂದ ಇವ್ರ ಕೈ ಹಿಡಿಯುತ್ತೆ ಅಂತ ಹೇಳ್ಬೋದು. ಆಸೆ ವಿಚಾರಗಳಿಂದ ಇವರಿಗೆ ಮುಕ್ತಿ ಸಿಗುತ್ತೆ. ಉದ್ಯೋಗ ಸ್ಥಾನದಲ್ಲಿ ಹಿರಿತನಕ್ಕೆ ಗೌರವ ಸಿಗಲಿದ್ದು ಉದ್ಯೋಗದ ವ್ಯಾಪ್ತಿ ವಿಸ್ತರಣೆ ಆಗಲಿದೆ. ಸ್ವಂತ ಉದ್ಯೋಗದಲ್ಲಿ ನಿರೀಕ್ಷೆಗೂ ಮೀರಿದ ಪ್ರಗತಿ ಸಿಗಲಿದ್ದು ಒಂದು ಸಂದರ್ಭದಲ್ಲಿ ಸರ್ಕಾರಿ ಕಚೇರಿಗಳಲ್ಲಿ ಅನುಕೂಲವಾದ ವಾತಾವರಣ ಕಂಡುಬರುತ್ತೆ. ಪರಿಚಿತ ವ್ಯಕ್ತಿಗಳಿಂದ ಸಮೇತ ನಿಮಗೆ ಸಹಾಯ ಸಿಗಲಿದೆ. ಆಭರಣ ವ್ಯಾಪಾರಿಗಳಿಗೆ ಅವರಿಗೆ ನಿರೀಕ್ಷೆ ಮೀರಿದ ಲಾಭ ಸಿಗಲಿದ್ದು ಈ ಒಂದು ಸಂದರ್ಭದಲ್ಲಿ ನೀವು ಸಹೋದ್ಯೋಗಿಗಳಿಗೆ ಅವರ ಮಾತಿಗೆ ಬೆಲೆ ಕೊಟ್ಟಿದ್ದೇ ಅದರಲ್ಲಿ ಖಂಡಿತವಾಗಿಯೂ ಈ ಸಮಯದಲ್ಲಿ ನೀವು ಲಾಭವನ್ನೇ ಕಾಣ್ತೀರಂತ ಹೇಳ್ಬೋದು. ನಿಮ್ಮ ಆರೋಗ್ಯ ವೃದ್ಧಿ ಆಗ್ತಾ ಹೋಗಿ ನಿಮಗೆ ದಿಕ್ಕು ದೆಸೆಗಳು ತೋರದಂತ ಆಗಿದ್ದ ಸಂದರ್ಭಗಳು ಎಲ್ಲ ದೂರವಾಗಿ ಈ ಸಮಯದಲ್ಲಿ ಸರ್ವತೋ ಅಭಿವೃದ್ಧಿ ಆಗಲಿದೆ. ಶುಭ ಸುದ್ದಿಗಳು ನಿಮಗೆ ಕೇಳಿ ಬರಲಿದೆ. ಜೊತೆಗೆ ನೀವು ನಿಮ್ಮ ಜೀವನದಲ್ಲಿ ಎಲ್ಲ ವಿಚಾರಗಳಲ್ಲಿ ಲಾಭವನ್ನೇ ಕಾಣ್ತೀರಾ ಅಂತ ಹೇಳ್ಬೋದು. ಅಲ್ಲದೆ ನೀವು ಅಂದುಕೊಂಡಿದ್ದ ಪ್ರತಿ ಒಂದು ಕಾರ್ಯ ಕೆಲಸಗಳಲ್ಲಿ ಒಂದೊಂದಾಗಿ ಕೈಗೂಡುತ್ತಾ ಹೋಗುತ್ತೆ. ಇಷ್ಟು ದಿನ ಇಳಿಮುಖವಾಗಿದ್ದ ನಿಮ್ಮ ಯಶಸ್ಸು ಈಗ ಎತ್ತರಕ್ಕೆ ಏರ್ತಾ ಹೋಗುತ್ತಾ ಹೇಳಿದ್ರೆ ಆಶ್ಚರ್ಯವೇನಾಗಲಿಕ್ಕಿಲ್ಲ. ಸಂಧಿಯ ಮೂಲದ ಆ ಸಮಸ್ಯೆಗಳಿದ್ದರೆ ಅದರಿಂದ ನಿಮಗೆ ಆರೋಗ್ಯ ಸಮಸ್ಯೆ ನಿವಾರಣೆ, ವ್ಯಾಪಾರ ವಿಸ್ತರಣೆ ಆಗತ್ತೆ. ಪ್ರಯಾಣವು ಲಾಭದಾಯಕವಾಗಿರಲಿ. ನಿಮ್ಮ ಅಧಿಕ ಖರ್ಚುಗಳು ಕಡಿಮೆ ಆಗ್ತಾ ಹೋಗೋದ್ರಿಂದ ಮನಸ್ಸಿನಲ್ಲಿ ನೆಮ್ಮದಿ ಕೂಡಿರುತ್ತೆ. ಈಗಲೇ ಹೇಳ್ದಂಗೆ ಈ ಕೋಪದ ಕ್ಷಣಗಳು ಕಡಿಮೆಯಾಗಿ ಸಂತೋಷದ ಸಮಯಗಳು ಹೆಚ್ಚಾಗ್ತಾ ಹೋಗುತ್ತೆ. ಉದ್ಯೋಗ ಸ್ಥಳದಲ್ಲಿ ಬದಲಾವಣೆ ಆಗಲಿದ್ದು ಕುಟುಂಬದಲ್ಲಿ ಸಂತೋಷ ಹೆಚ್ಚಾಗ್ತಾ ಹೋಗುತ್ತೆ. ನಿಮ್ಮ ಜೀವನ ಈ ಒಂದು ಸಂದರ್ಭದಲ್ಲಿ ಸಕಾರಾತ್ಮಕ ಅಂಶಗಳನ್ನ ತೆಗೆದುಕೊಳ್ತಾ ಹೇಳ್ಬೋದು. ವ್ಯಾಪಾರ ವ್ಯವಹಾರದಲ್ಲಿ ಪ್ರಗತಿ ಸಿಗಲಿದ್ದು ಅಧಿಕ ಅವಕಾಶಗಳು ಸಮೇತ ನಿಮ್ಮ ಕೈ ಸೇರಲಿದೆ. ಪೂರ್ಣ ವಿಶ್ವಾಸ ಇರಲಿದ್ದು ತಾಳ್ಮೆಯಿಂದ ನೀವು ಎಲ್ಲವನ್ನ ಕಾಪಾಡ್ಕೊಳ್ತೀರಾ. ಬಟ್ಟೆ ಇತ್ಯಾದಿ ವಸ್ತುಗಳ ಮೇಲೆ ಖರ್ಚುಗಳು ಕಡಿಮೆ ಆಗ್ತಾ ಹೋಗಬೇಕಾಗತ್ತೆ. ಇಲ್ಲ ಅಂದರೆ ಅನಗತ್ಯ ಖರ್ಚುಗಳಿಂದ ನಿಮಗೆ ಸಾಕಷ್ಟು ತಲೆನೋವುಗಳು ಉಂಟಾಗ್ತದೆ. ಆದಾಯದ ಪರಿಸ್ಥಿತಿ ಸುಧಾರಿಸಿದ ಸಂದರ್ಭದಲ್ಲಿ ನೀವು ಪ್ರವಾಸಕ್ಕೆ ಹೋಗಬೇಕು ಅಂತಿರುವ ಕನಸು ನನಸಾಗುತ್ತೆ. ವ್ಯವಹಾರದಲ್ಲಿ ಪ್ರಗತಿಗೆ ಅವಕಾಶಗಳು ಸಿಗ್ತಾ ಹೋಗುತ್ತೆ. ಮದುವೆ ಆಗದಿದ್ದವರಿಗೆ ಮದುವೆ ಯೋಗ ಇದ್ದು ಧಾರ್ಮಿಕ ಕಾರ್ಯಗಳಲ್ಲಿ ಕೂಡ ನಿಮ್ಮನ್ನು ನೀವು ತೊಡಗಿಸ್ಕೋತೀರಾ. ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟ ಇರುವ ಆ ಅದೃಷ್ಟವಂತ ರಾಶಿಗಳು ಯಾವುದು ಅಂತ ಹೇಳಿದ್ರು. ಧನುರ್ ರಾಶಿ, ಕುಂಭರಾಶಿ, ಮೀನರಾಶಿ, ವೃಶ್ಚಿಕ ರಾಶಿ, ಮೇಷರಾಶಿ, ವೃಷಭ ರಾಶಿ, ತುಲಾ ರಾಶಿ. ಇವುಗಳಲ್ಲಿ ನಿಮ್ಮ ರಾಶಿ ಇದ್ರೂ ಕೂಡ ಇಲ್ಲಾಂದ್ರೂ ಕೂಡ ಭಕ್ತಿಯಿಂದ ಓಂ ನಮೋ ಮಹಾಲಕ್ಷ್ಮೀ ದೇವಿಯೇ ನಮಃ ಅಂತ ಕಮೆಂಟ್ ಮಾಡಿ, ಹಾಗೆ ಲೈಕ್ ಮಾಡಿ.